ಬೆಂಗಳೂರಿನಲ್ಲಿ ಇತ್ತೀಚೆಗೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಉಂಟಾಗಿದೆ. ಈ ರೀತಿಯಾಗಿ ಹೇಳೋದಕ್ಕೆ ಕಾರಣ ಇದೆ. ಸದ್ಯ ನಾವೀಗ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ದಾಸರಳ್ಳಿ ಅಗ್ರಹಾರದ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ತಾವು ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ದೃಶ್ಯವನ್ನು ನೋಡ್ತಾ ಇರ್ಬೋದು. ಜೊತೆಗೆ ದೂರದಾರರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಶೋಕ್ ಚಂದರ್ಗಿ ಅವರಿದ್ದಾರೆ. ಸರ್, ಯಾವತ್ತು ಅವ್ರು ಪೂಜೆಗೆ ಬಂದಿದ್ದು, ಏನಾಯಿತು? ಆಗಸ್ಟ್ 15 ಬಂದಿದ್ರು ಸರ್. ಬಂದಿದ್ದರು. ಅದು ನಾವು ಯೂಶ್ವಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೋತೀವಿ. ಇಟ್ಕೊಂಡಂಥ ಸಂದರ್ಭದಲ್ಲಿ ಅವ್ರು ಮೊದಲೇ ನನಗೆ ಇಲ್ಲಿ ದೇವಸ್ಥಾನದಲ್ಲಿ, ಅಂದರೆ ಇಲ್ಲಿ ದೇವಸ್ಥಾನ ಬಿಟ್ಟು 1 ವರ್ಷ ಆಯಿತು. ಬಟ್ ಅದಕ್ಕಿಂತ ಮುಂಚೆ ಭಾಳ ಪರಿಚಯ ಇದ್ರಿ. ಇಲ್ಲಿ ನಾವು ಪ್ರತಿ ವರ್ಷ ಅಮಾವಾಸ್ಯೆ ಪೂಜೆ ಮಾಡಿಸ್ತಿದ್ದೀವಿ. ಆ ಪೂಜೆದಾಗ ಪರಿಚಯ ಇರೋದ್ರಿಂದ 1 ವಾರ ಮುಂಚೆನೇ ಫೋನ್ ಮಾಡಿದ್ರು ಅವರು, ಪೂಜೆ ಆಯ್ತನ್ರಿ ಅಂತೇಳಿ. ಇಲ್ಲ ಸ್ವಾಮಿ, ಆಗಸ್ಟ್ 15 ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ವಿ. ಹೇಳಿದಕ್ಕಂಗಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾನು ಮಾಡ್ತೀನಿ ರೀ ಅಂದ್ರೆ, ನಂಗೆ ಬರ್ರಿ ಅಂತ ಪರಿಚಯ ಇದ್ರೆಲ್ಲ ಬನ್ನಿರಿ ಅಂತ ಕರೆದೀವಿ. ಹಿಂದಿನ ದಿವಸ ಬಂದು ಲಿಸ್ಟೆಲ್ಲ ಕೊಟ್ಟು ಇಲ್ಲ ಹಿಂದಿನ ಭಾನುವಾರ ಬಂದು ಲಿಸ್ಟೆಲ್ಲ ಕೊಟ್ಟರು. ಎಲ್ಲ ಸಾಮಾನು ತರಿಸಿಟ್ಟಿದ್ವಿ. ಫೋನ್ ಕರೆ ಸ್ವಿಚ್ ಆಫ್ ಬಂದಿದ್ದಕ್ಕೆ ನಿಮಗೆ ಶಂಕೆ ಉಂಟಾಗಿ ನೀವು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರು. ಫೋನ್ ಕರೆ ಅದೊಂದು ಇದು. ಮತ್ತು ಇದನ್ನು ನಮ್ಮ ಮನೆ ಎಲ್ಲ ವೆಚ್ಚ ಅವನು CC ಕ್ಯಾಮ್ರಾದಲ್ಲಿ ಚಟುವಟಿಕೆ ಎಲ್ಲ ನೋಡಿದ್ವಿ. ನೋಡಿದ ಬಳಿಕ ಅವನೇ ಅಂತ ಕನ್ಫರ್ಮೇಷನ್ ಆಯಿತು. ಆದ್ರೂ ಸ್ವಾಮಿಗಳೆಲ್ಲ ಹೆಂಗೆ ಇದನ್ನು ಮಾಡೋದು ಅಂತೇಳಿ ಒಂದು ಸಲ, ಯಾಕಂದರೆ ಅವರು ಆ ದೇವಸ್ಥಾನದಲ್ಲಿ ಹೋಗೋದು ಬರ್ದು ಪೂಜೆಗೂ ಹೋಗ್ಬೋದಲ್ಲ, ತೊಗೊಳಕ್ಕೆ ಹೋಗಿ ಅನ್ನೋದು ಅಬ್ಜೆಕ್ಷನ್ ಆಗ್ಬೋದಲ್ಲ. ಅದಕ್ಕೆ ನಾವು CC ಕ್ಯಾಮ್ರಾ ಒಂದೇ ನಂಬಲಾರ್ದನ ಅವ್ನಿಗೆ ಆ್ಯಕ್ಟಿವಿಟೀಸು ಎಲ್ಲ ಅಬ್ಸರ್ವೇಷನ್ ಮಾಡಿ ನಾವು ಸ್ಟೇಷನ್ ತಿಳಿಸಿದ್ವಿ. ಸ್ಟೇಷನ್ ತಿಳಿಸಿದ್ವಿ. ವರ್ಕೌಟ್ ಮಾಡಿದ್ರು ಅವರು. ಅದೆಲ್ಲ ಇವನು GPS ಹಾಕಿ ಎಲ್ಲ ಟ್ರ್ಯಾಕ್ ಮಾಡಿ ಪೊಲೀಸರು ಕೆಲಸ ಮಾಡಿ ಇಲ್ಲೆಲ್ಲೇ ಗೋಲ್ಡ್ ಇಟ್ಟಿದ್ದಾನೆಲ್ಲ ಇನ್ಫಾರ್ಮೇಷನ್ ಅವರು ಮಾಡಿದರು. ಮಾಡಿ ಆಮೇಲೆ ಇವ್ನು ನವರಂಗ ಹತ್ರ ಒಂದು ಸಲ ಬಂದು ಬಸ್ ಇಳಿದ. ಸದ್ಯ ನಮ್ಮ ಪುಣ್ಯ ಸಿಕ್ಕಾಕೊಂಡ್ಬಿಟ್ಟ. ಏನು ಹೇಳ್ತೀರಿ? ಯಾರನ್ನ ನಂಬೋದು ಯಾರನ್ನ ಬಿಡೋದು, ಏನು ಹೇಳ್ತೀರಿ ಅಂತ ಈ ಒಂದು ಘಟನೆ ನೋಡಿದಾಗ? ಎಲ್ಲರೂ ಹಿಂಗೆ ಇರಲ್ಲ. ನಾವು 30 ವರ್ಷ ಮಾಡಿಸ್ತಾ ಇದ್ದೀವಲ್ಲ, ಯಾವತ್ತೂ ಹಿಂಗಾಗಿಲ್ಲ. ನಾವು ಇಲ್ಲಿ ಆಂಜನೇಯ ಸ್ವಾಮಿ ಅವರು ಅಜ್ಜಾರನ್ನ ಕರೆಸ್ತಿದ್ದೀವಿ. ನಾವು ಇದನ್ನು ಯಾವಾಗಲೂ ಇಂಥದ್ದು ನಾವು ಫೇಸ್ ಮಾಡಿಲ್ಲ. ಸ್ವಾಮಿಗಳು ಅರ್ಚಕರು ಮಾಡ್ತಾರಂತ ನನ್ನ ಕನಸಿನಾಗೂ ಇಲ್ಲ. ಆಮೇಲೆ ನನಗೆ CC ಕ್ಯಾಮ್ರಾದಲ್ಲಿ ಅವನು ಚಟುವಟಿಕೆ ಅಬ್ಸರ್ವೇಷನ್ ಮಾಡಿದಾಗ ನನಗೆ ಪಕ್ಕ ಆಯಿತು. ಇಲ್ಲ ಅಂದಿದ್ರೆ ನಾವು ಅವನ ಮೇಲೆ ಸಮಸ್ಯೆ ಪಡೋ ಮಾತೇ ಬರ್ತಿರಲಿಲ್ಲ. ಆಮೇಲೆ ಏನಾಯಿತು, ಈಗ ನನಗೇನು ನೋವು ಅಂದರೆ, ನಾವು ಪೂಜೆ ಮಾಡಿಸೋದೇನಕ್ಕೆ, ನಮ್ಮ ಮನಸ್ಸಿಗೆ ಶಾಂತಿಗೋಸ್ಕರ, ನಮಗೆ ಇದನ್ನಾಗಲಿ ಅಂತ. ಈಗ ಇವರು ಸ್ವಾಮಿಗಳನ್ನ ಬೇಲೆ ಎದ್ದು ಹೊಲ ಮೈದ್ರೆ, ಈಗ ನಾವು ನೆಕ್ಸ್ಟ್ ಪೂಜೆ ಮಾಡಿಸ್ಬೇಕಾರೆ ಏನು ಪೂಜೆ ಮಾಡಿಸ್ನು ಅಥವಾ ಏನು ಸ್ವಾಮಿ ಕೈಕಾಲು ನೋಡೋಣ ಹೆಂಗೆ ಇವನು ಎಲ್ಲಿ ಕದೀತಾನೆ, ಏನು ಮಾಡ್ತಾನಂತ. ಸೊ ಹಿಂಗಾಗಿ ನಾನು ಇನ್ಸ್ಪೆಕ್ಟರ್ ಸರ್ಗೂ ಸ್ವಲ್ಪ ಜೋರಾಗೆ ಮಾತಾಡಿದೆ. ಸರ್ ಹಿಂಗಾಗಿದೆ ಅಂತ. ಬರ್ದ್ರಿ ಅಂದ್ರೆ ಏನು ಮಾಡೋದು ಸರ್, ಹೆಣ್ಮಕ್ಳು ಕೇಳಲ್ಲ, ಭಕ್ತಿ ಮಾಡ್ತೀವಿ ಅಂದಿದ್ದಕ್ಕೆ ವರ್ಕೌಟ್ ಮಾಡಿದ್ರು ಪಾಪ. ಇನ್ಸ್ಪೆಕ್ಟರ್ ರಾಜು ಸರು, ಆಮೇಲೆ ಚಂದನ್ ಸರ್ ಅವ್ರಿಗೂ ಇದನ್ನು ಮಾಡಿದ್ರು. ಹಿಡೀರಿ ಇದನ್ನು ಕೇಸು, ಸ್ವಾಮಿಗಳು ಹಿಂಗೆಲ್ಲ ಮಾಡಿದ್ರೆ ನಮ್ಮ ಕಲ್ಚರ್ ಎಲ್ಲಿ ಹೋಗುತ್ತೆ ಇನ್ನು. ಆಮೇಲೆ ಎಸ್ಪೆಷಲಿ PSI ಕೌಶಿಕ್ ಮಂಜು ಅವರು ಕೆಲಸ ಮಾಡಿ. ನನ್ನ ಹೆಸರು ಅಶೋಕ್ ಚಂದರ್ಗಿ ಅಂತ ಹೇಳಿ ಸರ್. ಇದಿಷ್ಟು ದೂರುದಾರ ಅಶೋಕ್ ಚಂದರ್ಗಿ ಅವರ ಮಾತಾಗಿರುವಂಥದ್ದು. ಅಂದರೆ ಈ ರೀತಿಯಾಗಿ ಮನೆಗೆ ಬಂದಂತಹ ಶಾಸ್ತ್ರಿಗಳೇ ಕಳ್ಳತನ ಮಾಡಿರುವಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ದುರಂತವೇ ಸರಿ ಅಂತ ಸಾರ್ವಜನಿಕರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಉಂಟಾಗಿದೆ. ಈ ರೀತಿಯಾಗಿ ಹೇಳೋದಕ್ಕೆ ಕಾರಣ ಇದೆ. ಸದ್ಯ ನಾವೀಗ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ದಾಸರಳ್ಳಿ ಅಗ್ರಹಾರದ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ತಾವು ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ದೃಶ್ಯವನ್ನು ನೋಡ್ತಾ ಇರ್ಬೋದು. ಜೊತೆಗೆ ದೂರದಾರರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಶೋಕ್ ಚಂದರ್ಗಿ ಅವರಿದ್ದಾರೆ. ಸರ್, ಯಾವತ್ತು ಅವ್ರು ಪೂಜೆಗೆ ಬಂದಿದ್ದು, ಏನಾಯಿತು? ಆಗಸ್ಟ್ 15 ಬಂದಿದ್ರು ಸರ್. ಬಂದಿದ್ದರು. ಅದು ನಾವು ಯೂಶ್ವಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೋತೀವಿ. ಇಟ್ಕೊಂಡಂಥ ಸಂದರ್ಭದಲ್ಲಿ ಅವ್ರು ಮೊದಲೇ ನನಗೆ ಇಲ್ಲಿ ದೇವಸ್ಥಾನದಲ್ಲಿ, ಅಂದರೆ ಇಲ್ಲಿ ದೇವಸ್ಥಾನ ಬಿಟ್ಟು 1 ವರ್ಷ ಆಯಿತು. ಬಟ್ ಅದಕ್ಕಿಂತ ಮುಂಚೆ ಭಾಳ ಪರಿಚಯ ಇದ್ರಿ. ಇಲ್ಲಿ ನಾವು ಪ್ರತಿ ವರ್ಷ ಅಮಾವಾಸ್ಯೆ ಪೂಜೆ ಮಾಡಿಸ್ತಿದ್ದೀವಿ. ಪೂಜೆದಾಗ ಪರಿಚಯ ಇರೋದ್ರಿಂದ 1 ವಾರ ಮುಂಚೆನೇ ಫೋನ್ ಮಾಡಿದ್ರು ಅವರು, ಪೂಜೆ ಆಯ್ತನ್ರಿ ಅಂತೇಳಿ. ಇಲ್ಲ ಸ್ವಾಮಿ, ಆಗಸ್ಟ್ 15 ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ವಿ. ಹೇಳಿದಕ್ಕಂಗಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾನು ಮಾಡ್ತೀನಿ ರೀ ಅಂದ್ರೆ, ನಂಗೆ ಬರ್ರಿ ಅಂತ ಪರಿಚಯ ಇದ್ರೆಲ್ಲ ಬನ್ನಿರಿ ಅಂತ ಕರೆದೀವಿ. ಹಿಂದಿನ ದಿವಸ ಬಂದು ಲಿಸ್ಟೆಲ್ಲ ಕೊಟ್ಟು ಇಲ್ಲ ಹಿಂದಿನ ಭಾನುವಾರ ಬಂದು ಲಿಸ್ಟೆಲ್ಲ ಕೊಟ್ಟರು. ಎಲ್ಲ ಸಾಮಾನು ತರಿಸಿಟ್ಟಿದ್ವಿ. ಫೋನ್ ಕರೆ ಸ್ವಿಚ್ ಆಫ್ ಬಂದಿದ್ದಕ್ಕೆ ನಿಮಗೆ ಶಂಕೆ ಉಂಟಾಗಿ ನೀವು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರು. ಫೋನ್ ಕರೆ ಅದೊಂದು ಇದು. ಮತ್ತು ಇದನ್ನು ನಮ್ಮ ಮನೆ ಎಲ್ಲ ವೆಚ್ಚ ಅವನು CC ಕ್ಯಾಮ್ರಾದಲ್ಲಿ ಚಟುವಟಿಕೆ ಎಲ್ಲ ನೋಡಿದ್ವಿ. ನೋಡಿದ ಬಳಿಕ ಅವನೇ ಅಂತ ಕನ್ಫರ್ಮೇಷನ್ ಆಯಿತು. ಆದ್ರೂ ಸ್ವಾಮಿಗಳೆಲ್ಲ ಹೆಂಗೆ ಇದನ್ನು ಮಾಡೋದು ಅಂತೇಳಿ ಒಂದು ಸಲ, ಯಾಕಂದರೆ ಅವರು ಆ ದೇವಸ್ಥಾನದಲ್ಲಿ ಹೋಗೋದು ಬರ್ದು ಪೂಜೆಗೂ ಹೋಗ್ಬೋದಲ್ಲ, ತೊಗೊಳಕ್ಕೆ ಹೋಗಿ ಅನ್ನೋದು ಅಬ್ಜೆಕ್ಷನ್ ಆಗ್ಬೋದಲ್ಲ.
ಅದಕ್ಕೆ ನಾವು ಕ್ಯಾಮ್ರಾ ಒಂದೇ ನಂಬಲಾರ್ದನ ಅವ್ನಿಗೆ ಆ್ಯಕ್ಟಿವಿಟೀಸು ಎಲ್ಲ ಅಬ್ಸರ್ವೇಷನ್ ಮಾಡಿ ನಾವು ಇದು ಸ್ಟೇಷನ್ ತಿಳಿಸಿದ್ವಿ. ಸ್ಟೇಷನ್ ತಿಳಿಸಿದ್ವಿ. ವರ್ಕೌಟ್ ಮಾಡಿದ್ರು ಅವರು. ಅದೆಲ್ಲ ಇವನು GPS ಹಾಕಿ ಎಲ್ಲ ಟ್ರ್ಯಾಕ್ ಮಾಡಿ ಪೊಲೀಸರು ಕೆಲಸ ಮಾಡಿ ಇಲ್ಲೆಲ್ಲೇ ಗೋಲ್ಡ್ ಇಟ್ಟಿದ್ದಾನೆಲ್ಲ ಇನ್ಫಾರ್ಮೇಷನ್ ಅವರು ಮಾಡಿದರು. ಮಾಡಿ ಆಮೇಲೆ ಇವ್ನು ನವರಂಗ ಹತ್ರ ಒಂದು ಸಲ ಬಂದು ಬಸ್ ಇಳಿದ. ಸದ್ಯ ನಮ್ಮ ಪುಣ್ಯ ಸಿಕ್ಕಾಕೊಂಡ್ಬಿಟ್ಟ. ಏನು ಹೇಳ್ತೀರಿ, ಯಾರನ್ನ ನಂಬೋದು ಯಾರನ್ನ ಬಿಡೋದು, ಏನು ಹೇಳ್ತೀರಿ ಅಂತ ಈ ಒಂದು ಘಟನೆ ನೋಡಿದಾಗ? ಎಲ್ಲರೂ ಹಿಂಗೆ ಇರಲ್ಲ. ನಾವು 30 ವರ್ಷ ಮಾಡಿಸ್ತಾ ಇದ್ದೀವಲ್ಲ, ಯಾವತ್ತೂ ಹಿಂಗಾಗಿಲ್ಲ. ನಾವು ಇಲ್ಲಿ ಆಂಜನೇಯ ಸ್ವಾಮಿ ಅವರು ಅಜ್ಜಾರನ್ನ ಕರೆಸ್ತಿದ್ದೀವಿ. ನಾವು ಇದನ್ನು ಯಾವಾಗಲೂ ಇಂಥದ್ದು ನಾವು ಫೇಸ್ ಮಾಡಿಲ್ಲ. ಸ್ವಾಮಿಗಳು ಅರ್ಚಕರು ಮಾಡ್ತಾರಂತ ನನಗೆ ಕನಸಿನಾಗೂ ಇಲ್ಲ. ಆಮೇಲೆ ನನಗೆ ಕ್ಯಾಮ್ರಾದಲ್ಲಿ ಅವನು ಚಟುವಟಿಕೆ ಅಬ್ಸರ್ವೇಷನ್ ಮಾಡಿದಾಗ ನನಗೆ ಪಕ್ಕ ಆಯಿತು. ಇಲ್ಲ ಅಂದಿದ್ರೆ ನಾವು ಅವನ ಮೇಲೆ ಸಮಸ್ಯೆ ಪಡೋ ಮಾತೇ ಬರ್ತಿರಲಿಲ್ಲ. ಆಮೇಲೆ ಏನಾಯಿತು, ಈಗ ನನಗೇನು ನೋವು ಅಂದರೆ ನಾವು ಪೂಜೆ ಮಾಡಿಸೋದೇನಕ್ಕೆ, ನಮ್ಮ ಮನಸ್ಸಿಗೆ ಶಾಂತಿಗೋಸ್ಕರ, ನಮಗೆ ಇದನ್ನಾಗಲಿ ಅಂತ. ಈಗ ಇವರು ಸ್ವಾಮಿಗಳನ್ನ ಬೇಲೆ ಎದ್ದು ಹೊಲ ಮೈದ್ರೆ ಈಗ ನಾವು ನೆಕ್ಸ್ಟ್ ಪೂಜೆ ಮಾಡಿಸ್ಬೇಕಾರೆ ಏನು ಪೂಜೆ ಮಾಡಿಸ್ನು ಅಥವಾ ಏನು ಸ್ವಾಮಿ ಕೈಕಾಲು ನೋಡೋಣ ಹೆಂಗೆ ಇವನು ಎಲ್ಲಿ ಕದೀತಾನೆ ಏನು ಮಾಡ್ತಾನಂತ. ಸೊ ಹಿಂಗಾಗಿ ನಾನು ಏನು ಇನ್ಸ್ಪೆಕ್ಟರ್ ಸರ್ಗೂ ಸ್ವಲ್ಪ ಜೋರಾಗೆ ಮಾತಾಡಿದೆ. ಸರ್ ಹಿಂಗಾಗಿದೆ ಅಂತ. ಬರ್ದ್ರಿ ಅಂದರು. ಏನು ಮಾಡೋದು ಸರ್, ಹೆಣ್ಮಕ್ಳು ಕೇಳಲ್ಲ, ಭಕ್ತಿ ಮಾಡ್ತೀವಿ ಅಂದಿದ್ದಕ್ಕೆ ವರ್ಕೌಟ್ ಮಾಡಿದ್ರು ಪಾಪ. ಇನ್ಸ್ಪೆಕ್ಟರ್ ರಾಜು ಸರು ಆಮೇಲೆ ಚಂದನ್ ಸರು ಅವ್ರಿಗೂ ಇದನ್ನು ಮಾಡಿದ್ರು. ಹಿಡೀರಿ ಇದನ್ನು ಕೇಸು, ಸ್ವಾಮಿಗಳು ಹಿಂಗೆಲ್ಲ ಮಾಡಿದ್ರೆ ನಮ್ಮ ಕಲ್ಚರ್ ಎಲ್ಲಿ ಹೋಗುತ್ತೆ ಇನ್ನು. ಆಮೇಲೆ ಎಸ್ಪೆಷಲಿ PSI ಕೌಶಿಕು ಮಂಜು ಅವರು ಕೆಲಸ ಮಾಡಿ. ನನ್ನ ಹೆಸರು ಅಶೋಕ್ ಚಂದ್ರಿಗೆ ಅಂತ ಹೇಳಿ ಸರ್. ಇದಿಷ್ಟು ದೂರುದಾರ ಅಶೋಕ್ ಚಂದರ್ಗಿ ಅವರ ಮಾತಾಗಿರುವಂಥದ್ದು. ಅಂದರೆ ಈ ರೀತಿಯಾಗಿ ಮನೆಗೆ ಬಂದಂತಹ ಶಾಸ್ತ್ರಿಗಳೇ ಕಳ್ಳತನ ಮಾಡಿರುವಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ದುರಂತವೇ ಸರಿ ಅಂತ ಸಾರ್ವಜನಿಕರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನುವಂತಹ ಪ್ರಶ್ನೆ ಸಾರ್ವಜನಿಕರಲ್ಲಿ ಉಂಟಾಗಿದೆ. ಈ ರೀತಿಯಾಗಿ ಹೇಳೋದಕ್ಕೆ ಕಾರಣ ಇದೆ. ಸದ್ಯ ನಾವೀಗ ಮಾಗಡಿ ರೋಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ದಾಸರಳ್ಳಿ ಅಗ್ರಹಾರದ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ತಾವು ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ದೃಶ್ಯವನ್ನು ನೋಡ್ತಾ ಇರ್ಬೋದು. ಜೊತೆಗೆ ದೂರದಾರರಿದ್ದಾರೆ, ಅವ್ರನ್ನು ಕೂಡ ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅಶೋಕ್ ಚಂದರ್ಗಿ ಅವರಿದ್ದಾರೆ. ಸರ್, ಯಾವತ್ತು ಅವ್ರು ಪೂಜೆಗೆ ಬಂದಿದ್ದು, ಏನಾಯಿತು? ಆಗಸ್ಟ್ 15 ಬಂದಿದ್ರು ಸರ್. ಬಂದಿದ್ದರು. ಅದು ನಾವು ಯೂಶ್ವಲಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೋತೀವಿ. ಇಟ್ಕೊಂಡಂಥ ಸಂದರ್ಭದಲ್ಲಿ ಅವ್ರು ಮೊದಲೇ ನನಗೆ ಇಲ್ಲಿ ದೇವಸ್ಥಾನದಲ್ಲಿ, ಅಂದರೆ ಇಲ್ಲಿ ದೇವಸ್ಥಾನ ಬಿಟ್ಟು 1 ವರ್ಷ ಆಯಿತು. ಬಟ್ ಅದಕ್ಕಿಂತ ಮುಂಚೆ ಭಾಳ ಪರಿಚಯ ಇದ್ರಿ. ಇಲ್ಲಿ ನಾವು ಪ್ರತಿ ವರ್ಷ ಅಮಾವಾಸ್ಯೆ ಪೂಜೆ ಮಾಡಿಸ್ತಿದ್ದೀವಿ. ಆ ಪೂಜೆದಾಗ ಪರಿಚಯ ಇರೋದ್ರಿಂದ 1 ವಾರ ಮುಂಚೆನೇ ಫೋನ್ ಮಾಡಿದ್ರು ಅವರು. ಪೂಜೆ ಆಯ್ತೇನ್ರಿ ಅಂತೇಳಿ. ಇಲ್ಲ ಸ್ವಾಮಿ, ಆಗಸ್ಟ್ 15 ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ವಿ. ಹೇಳಿದಕ್ಕೆ ಹಂಗಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಾನು ಮಾಡ್ತೇನೆ ರೀ ಅಂದ್ರೆ, ಹಂಗೆ ಬರ್ರಿ ಅಂತ ಪರಿಚಯ ಇದ್ರೆಲ್ಲ ಬನ್ನಿರಿ ಅಂತ ಕರೆದೀವಿ. ಹಿಂದಿನ ದಿವಸ ಬಂದು ಲಿಸ್ಟೆಲ್ಲ ಕೊಟ್ಟು ಇಲ್ಲ ಹಿಂದಿನ ಭಾನುವಾರ ಬಂದು ಲಿಸ್ಟೆಲ್ಲ ಕೊಟ್ಟರು. ಎಲ್ಲ ಸಾಮಾನು ತರಿಸಿಟ್ಟಿದ್ವಿ. ಫೋನ್ ಕರೆ ಸ್ವಿಚ್ ಆಫ್ ಬಂದಿದ್ದಕ್ಕೆ ನಿಮಗೆ ಶಂಕೆ ಉಂಟಾಗಿ ನೀವು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರು. ಫೋನ್ ಕರೆ ಅದೊಂದು ಇದು. ಮತ್ತು ಇದನ್ನು ನಮ್ಮ ಮನೆ ಎಲ್ಲ ವೆಚ್ಚ ಅವನು ಕ್ಯಾಮ್ರಾದಲ್ಲಿ ಚಟುವಟಿಕೆ ಎಲ್ಲ ನೋಡಿದ್ವಿ. ನೋಡಿದ ಬಳಿಕ ಅವನೇ ಅಂತ ಕನ್ಫರ್ಮೇಷನ್ ಆಯಿತು. ಆದ್ರೂ ಸ್ವಾಮಿಗಳೆಲ್ಲ ಹೆಂಗೆ ಇದನ್ನು ಮಾಡೋದು ಅಂತೇಳಿ ಒಂದು ಸಲ, ಯಾಕಂದರೆ ಅವರು ಆ ದೇವಸ್ಥಾನದಲ್ಲಿ ಹೋಗೋದು ಬರ್ದು ಪೂಜೆಗೂ ಹೋಗ್ಬೋದಲ್ಲ, ತೊಗೊಳಕ್ಕೆ ಹೋಗಿ ಅನ್ನೋದು ಅಬ್ಜೆಕ್ಷನ್ ಆಗ್ಬೋದಲ್ಲ. ಅದಕ್ಕೆ ನಾವು ಕ್ಯಾಮ್ರಾ ಒಂದೇ ನಂಬಲಾರ್ದನ ಅವ್ನಿಗೆ ಆ್ಯಕ್ಟಿವಿಟೀಸು ಎಲ್ಲ ಅಬ್ಸರ್ವೇಷನ್ ಮಾಡಿ ನಾವು ಇದು ಸ್ಟೇಷನ್ ತಿಳಿಸಿದ್ವಿ. ಸ್ಟೇಷನ್ ತಿಳಿಸಿದ್ವಿ. ವರ್ಕೌಟ್ ಮಾಡಿದ್ರು ಅವರು. ಅದೆಲ್ಲ ಇವನು GPS ಹಾಕಿ ಎಲ್ಲ ಟ್ರ್ಯಾಕ್ ಮಾಡಿ ಪೊಲೀಸರು ಕೆಲಸ ಮಾಡಿ ಇಲ್ಲೆಲ್ಲೇ ಗೋಲ್ಡ್ ಇಟ್ಟಿದ್ದಾನೆಲ್ಲ ಇನ್ಫಾರ್ಮೇಷನ್ ಅವರು ಮಾಡಿದರು. ಮಾಡಿ ಆಮೇಲೆ ಇವ್ನು ನವರಂಗ ಹತ್ರ ಒಂದು ಸಲ ಬಂದು ಬಸ್ ಇಳಿದ. ಸದ್ಯ ನಮ್ಮ ಪುಣ್ಯ ಸಿಕ್ಕಾಕೊಂಡ್ಬಿಟ್ಟ. ಏನು ಹೇಳ್ತೀರಿ, ಯಾರನ್ನ ನಂಬೋದು ಯಾರನ್ನ ಬಿಡೋದು, ಏನು ಹೇಳ್ತೀರಿ ಅಂತ ಈ ಒಂದು ಘಟನೆ ನೋಡಿದಾಗ? ಎಲ್ಲರೂ ಹಿಂಗೆ ಇರಲ್ಲ. ನಾವು 30 ವರ್ಷ ಮಾಡಿಸ್ತಾ ಇದ್ದೀವಲ್ಲ, ಯಾವತ್ತೂ ಹಿಂಗಾಗಿಲ್ಲ. ನಾವು ಇಲ್ಲಿ ಆಂಜನೇಯ ಸ್ವಾಮಿ ಅವರು ಅಜ್ಜಾರನ್ನ ಕರೆಸ್ತಿದ್ದೀವಿ. ನಾವು ಇದನ್ನು ಯಾವಾಗಲೂ ಇಂಥದ್ದು ನಾವು ಫೇಸ್ ಮಾಡಿಲ್ಲ. ಸ್ವಾಮಿಗಳು ಅರ್ಚಕರು ಮಾಡ್ತಾರಂತ ನನಗೆ ಕನಸಿನಾಗೂ ಇಲ್ಲ. ಆಮೇಲೆ ನನಗೆ ಕ್ಯಾಮ್ರಾದಲ್ಲಿ ಅವನು ಚಟುವಟಿಕೆ ಅಬ್ಸರ್ವೇಷನ್ ಮಾಡಿದಾಗ ನನಗೆ ಪಕ್ಕ ಆಯಿತು. ಇಲ್ಲ ಅಂದಿದ್ರೆ ನಾವು ಅವನ ಮೇಲೆ ಸಮಸ್ಯೆ ಪಡೋ ಮಾತೇ ಬರ್ತಿರಲಿಲ್ಲ. ಆಮೇಲೆ ಏನಾಯಿತು, ಈಗ ನನಗೇನು ನೋವು ಅಂದರೆ ನಾವು ಪೂಜೆ ಮಾಡಿಸೋದೇನಕ್ಕೆ, ನಮ್ಮ ಮನಸ್ಸಿಗೆ ಶಾಂತಿಗೋಸ್ಕರ, ನಮಗೆ ಇದನ್ನಾಗಲಿ ಅಂತ. ಈಗ ಇವರು ಸ್ವಾಮಿಗಳನ್ನ ಬೇಲೆ ಎದ್ದು ಹೊಲ ಮೈದ್ರೆ ಈಗ ನಾವು ನೆಕ್ಸ್ಟ್ ಪೂಜೆ ಮಾಡಿಸ್ಬೇಕಾರೆ ಏನು ಪೂಜೆ ಮಾಡಿಸ್ನು ಅಥವಾ ಏನು ಸ್ವಾಮಿ ಕೈಕಾಲು ನೋಡೋಣ ಹೆಂಗೆ ಇವನು ಎಲ್ಲಿ ಕದೀತಾನೆ ಏನು ಮಾಡ್ತಾನಂತ. ಸೊ ಹಿಂಗಾಗಿ ನಾನು ಇನ್ಸ್ಪೆಕ್ಟರ್ ಸರ್ಗೂ ಸ್ವಲ್ಪ ಜೋರಾಗೆ ಮಾತಾಡಿದೆ. ಸರ್ ಹಿಂಗಾಗಿದೆ ಅಂತ. ಬರ್ದ್ರಿ ಅಂದರು. ಏನು ಮಾಡೋದು ಸರ್, ಹೆಣ್ಮಕ್ಳು ಕೇಳಲ್ಲ, ಭಕ್ತಿ ಮಾಡ್ತೀವಿ ಅಂದಿದ್ದಕ್ಕೆ ವರ್ಕೌಟ್ ಮಾಡಿದ್ರು ಪಾಪ.
ಇನ್ಸ್ಪೆಕ್ಟರ್ ರಾಜು ಸರು ಆಮೇಲೆ ಚಂದನ್ ಸರು ಅವ್ರಿಗೆ ಇದನ್ನು ಮಾಡಿದ್ರು, ಹಿಡೀರಿ ಇದನ್ನು ಕೇಸು, ಸ್ವಾಮಿಗಳು ಹಿಂಗೆಲ್ಲ ಮಾಡಿದ್ರೆ ನಮ್ಮ ಕಲ್ಚರ್ ಎಲ್ಲಿ ಹೋಗುತ್ತೆ ಇನ್ನು. ಆಮೇಲೆ ಎಸ್ಪೆಷಲಿ PSI ಕೌಶಿಕ್ ಮಂಜು ಅವರು ಕೆಲಸ ಮಾಡಿ. ನನ್ನ ಹೆಸರು ಅಶೋಕ್ ಯು ಚಂದರ್ಗಿ ಅಂತ ಹೇಳಿ ಸರ್. ಇದಿಷ್ಟು ದೂರುದಾರ ಅಶೋಕ್ ಚಂದರ್ಗಿ ಅವರ ಮಾತಾಗಿರುವಂಥದ್ದು. ಅಂದರೆ ಈ ರೀತಿಯಾಗಿ ಮನೆಗೆ ಬಂದಂತಹ ಶಾಸ್ತ್ರಿಗಳೇ ಕಳ್ಳತನ ಮಾಡಿರುವಂಥ ಘಟನೆ ಬೆಂಗಳೂರಿನಲ್ಲಿ ನಡೆದಿರುವಂಥದ್ದು ದುರಂತವೇ ಸರಿ ಅಂತ ಸಾರ್ವಜನಿಕರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.